ಬಂದಾಗ ಒಬ್ರು ಇರ್ಲಿಲ್ಲ. ಮತ್ತೆ ಒಂದು ವಿಸಿಟ್ ಹೋದಾಗ ಎಷ್ಟು ಹೆಜ್ಜೆಗಳು ಬಂತು ನೋಡಿ ಅಲ್ವಾ. ಒಂದು ಪ್ರಯತ್ನ, ಇವತ್ತು ಒಳ್ಳೆ ಕೆಲಸಕ್ಕೆ ಇಷ್ಟೊಂದು ಜನ ಬಂದಿದ್ದೀರಾ ಅಂತಂದ್ರೆ ನಾಳೆ ಇನ್ನಷ್ಟು ಜನ ಬರ್ತೀರಾ. ಮತ್ತೆ ಒಂದು ಹೇಳ್ತೀನಿ, ಕ್ರಾಂತಿ ಅಂತಂದ್ರೆ ಏನು ಅಂತಂದ್ರೆ ನಾವು ಬದಲಾವಣೆ ಆಗಿಲ್ಲ ಅಂತಂದ್ರೆ ಯಾರು ನಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕೇಸಲ್ಲಿ ಅವರು ಬರ್ತಾ ಇರ್ಲಿಲ್ಲ ಕ್ಲೈಂಟು. ನಮ್ಮ ಅಡ್ವೊಕೇಟ್ ಕೇಳಿದೆ, ಈ ತರ ನೋಡು ಅವರು ನಿಮ್ಮೂರೇ ಅಲ್ವಾ, ಅವ್ರ ಮನೆಗೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿಬಿಡು, ನಾಳೆ ಎವಿಡೆನ್ಸ್ಗಿದೆ ಅಂತ. ಅವ್ರಿಗೆ ಹೇಳಿದ್ರು, ಇಲ್ಲ ಮೇಡಮ್ ಅವ್ರ ಮನೆ ಹತ್ರ ಒಳಗಡೆ ಹೋಗಲ್ಲ ಅಂತ. ಯಾಕೆ ಅಂತಂದ್ರೆ, ಮೇಡಮ್ ನಾವು ಬೇರೆ ಕ್ಯಾಸ್ಟು, ಅವರು ಲಿಂಗಾಯಿಟ್ಸು, ನಾವು ಮನೆ ಒಳಗಡೆ ಹೋಗಲ್ಲ ಅಂತಂದ್ರು. ನನಗೆ ಶಾಕ್ ಆಯ್ತು. ಒಬ್ಬ ಲಾಯರ್ ಆಗಿದ್ಕೊಂಡು ಅವ್ರ ಮನೆಗೆ ಹೋಗಕ್ಕಾಗಿಲ್ಲ ಅಂತಂದ್ರೆ ನಾವ್ ಏನ್ ಬದಲಾವಣೆ ಆಗಿದ್ದೀವಿ? ಅಲ್ಲ, ಇವತ್ತು ಕೂಡ ನಾವು ಬದಲಾವಣೆ ಆಗಿಲ್ಲ, ನಾವು ಬದಲಾಯಿಸ್ಕೊಂಡಿಲ್ಲ. ನಾವು ಜಾತಿ ವ್ಯವಸ್ಥೆ ಒಂದು ಕಟ್ ಹಾಕೊಂಡಿದ್ದೀನಿ, ಒಂದು ಚೌಕಟ್ಟಲ್ಲಿ ನಾವಿದ್ದೀವಿ ಅಲ್ವಾ. ಮನುಷ್ಯ ಹುಟ್ಟಿದಾಗ ಏನಾಗಿರ್ತಾನೆ, ವಿಶ್ವಮಾನವ ಆಗಿರ್ತಾನೆ, ಬೆಳೀತಾ ಬೆಳೀತಾ ಅಲ್ಪಮಾನವ ಆಗ್ತಾನೆ. ಖಂಡಿತ ಬೇಡ, ನಾವು ಅಲ್ಪಮಾನವರು ಆಗೋದು ಬೇಡ. ಇವತ್ತು ನಾವು ಕುಡಿಯೋ ನೀರಲ್ಲಿ ಏನಾದ್ರು ಜಾತಿ ಇದೆಯಾ? ನಾವು ಗಾಳಿ ಸೇವಿಸ್ತೀವಲ್ಲ, ಅದ್ರಲ್ಲಿ ಜಾತಿ ಇದೆಯಾ? ಮಾಡೋ ಊಟದಲ್ಲಿ ಜಾತಿ ಇದೆಯಾ? ಇರೋದಿಲ್ಲ. ನಿಮ್ಗೆ ಒಂದು ಬುಕ್ ಕೊಟ್ಟರು ಶಿವಪ್ಪ ಸರ್, ಏನಿದ್ರ ಅರ್ಥ ಏನು ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನು ಅಂತಂದ್ರೆ, ಈ ವಿದ್ಯೆ ಅನ್ನೋದನ್ನು ನಿಮ್ಮನ್ನ ಬದಲಾವಣೆ ಮಾಡುತ್ತೆ ಅಲ್ವಾ. ಡಿಗ್ರಿಗಳು ಪಡ್ಕೊಂಡಿರ್ತೀವಿ, ಡಬಲ್ ಡಿಗ್ರಿಗಳು ಪಡ್ಕೊಂಡಿರ್ತೀವಿ, ಹೇಳೋದೇ ಒಂದು ಮಾಡೋದೇ ಒಂದು. ಪುಸ್ತಕದಲ್ಲಿ ಓದ್ಕೊಂಡ್ ಬರ್ತೀವಿ, ಜಾತೀಯತೆ ಮಾಡಬಾರ್ದು ಅಂತ ಮನೆಯಲ್ಲೇ ಬಂದ್ ಮಾಡ್ತಾ ಇರ್ತೀವಿ. ಅಸಮಾನತೆ ಬೇಡ ಬೇಡ ಅಂತ ಹೇಳ್ತೀವಿ, ಮನೆಯಲ್ಲೇ ಬಂದ್ ಮಾಡ್ತಾ ಇರ್ತೀವಿ. ಗಂಡು ಹೆಣ್ಣು ಒಂದು ಅಸಮಾನತೆ ಮಾಡ್ತೀವಿ. ಸೊ ಹೆಣ್ಣು ಯಾವಾಗ್ಲೂ ನೀನ್ ಮನೇಲೇ ಇರು, ನೀನ್ ಅಡುಗೆ ಮನೆಗೆ ಸೀಮಿತ ಆಗಿರು, ನೀನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳೋದು. ಇವರೆಲ್ಲ ಶಿಕಾರಿ ಮಾಡ್ಕೊಂಡು ಬರೋದು ಗಂಡು ಮಕ್ಳು. ಸೊ ಈ ಅಸಮಾನತೆ ಫಸ್ಟ್ ನಮ್ಮ ಮನೆಯಿಂದನೇ ತೆಗೆದಾಕ್ಬೇಕಾಗಿದೆ, ಆಗ ಮಾತ್ರನೇ ಬದಲಾಗೋದಕ್ಕೆ ಸಾಧ್ಯ. ಅಂಬೇಡ್ಕರ್ ಅವ್ರ ಬಗ್ಗೆ ಓದ್ಕೊಂಬನ್ನಿ. ಹೊಸ ಜನರೇಷನ್ ಯುವಜನತೆಗಳಿದ್ದೀರಾ, ಅವರೊಂದಷ್ಟು ಹೇಳ್ಕೊಂಡು ಬಂದಿದ್ದಾರೆ. ಯಾರು ನನ್ನ ಅಭಿಮಾನಿಗಳು ಯಾರು ಅಂತಂದ್ರೆ, ಅವರೊಂದಷ್ಟು 20 ಪ್ರತಿಜ್ಞೆಗಳನ್ನ ಮಾಡಿಸ್ತಾರೆ. ಅದ್ರಲ್ಲಿ ಒಂದು ಫಸ್ಟ್ ಕುಡಿತಾನೆ. ನೀನ್ ಕುಡಿತ ಮಾಡಬಾರ್ದು, ವೇಶ್ಯಾವಟಿಕೆ ಮಾಡಬಾರ್ದು, ಜೂಜ್ ಮಾಡಬಾರ್ದು, ನೀನು ಅಸಮಾನರಾಗಿ ಯಾರನ್ನೂ ಕಾಣಬಾರ್ದು ಅಂತ. ಹೊರಗಡೆ ನಾವು ಸಾಕಷ್ಟು ಹೇಳ್ಬಿಟ್ಟು ಬಂದ್ಬಿಟ್ಟು ಮನೇಲಿ ನಾವು ಅದೇ ಕೆಲಸ ಮಾಡಿದ್ರೆ ಸೊ ಮತ್ತೆ ಏನು ಉಪಯೋಗ? ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ನಾವು ಚಿಕ್ಕ ಜಾತಿ, ನಾವು ಕೆಳಗಡೆ ಇರುವಂತ ಜಾತಿ, ನಾವು ಹಂಗೇನೆ ಅಂತ ಹೇಳೋದನ್ನ ಬಿಟ್ಬಿಡಿ. ಆ ಮಗು ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಬಂದಾಗ ಅದಕ್ಕೆ ಗೊತ್ತಾಗುತ್ತೆ, ಅದೇ ತಿಳ್ಕೊಳ್ಳುತ್ತೆ ಸಮಾಜ ಏನು ಅಂತ. ನೀವು ಆಲ್ರೆಡಿ ನಿಮ್ಮ ಮಕ್ಕಳ ತಲೆನಲ್ಲಿ ಅದನ್ನೆಲ್ಲ ಆಗ್ದಾಗ ಏನಾಗುತ್ತೆ, ಅವ್ರ ಬದಲಾವಣೆನೇ ಆಗಲ್ಲ. ಹೌದಂತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೊಂಡ್ ಬಂದ್ಬಿಡುತ್ತೆ, ಕೀಳ್ರಿಮೆ ಬೆಳ್ಕೊಂಡ್ ಬಂದ್ಬಿಡುತ್ತೆ. ಅವಾಗ ಸಮಾಜ ಬದಲಾವಣೆ ಮಾಡುತ್ತೆ. ಇವತ್ತು ಈ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥದ್ದು ಸಮಾನತೆಗಾಗಿ ಸಹಭೋಜನ. ಈಗ ಗ್ರಾಮಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳಾಗಿವೆ. ಆದರೂ ಕೂಡ ಗ್ರಾಮಗಳಲ್ಲಿ ಸಮಾನತೆ ಇಲ್ಲ. ನೀನು ಹೆಚ್ಚು, ನಾನು ಕಡಿಮೆ, ನೀನು ಮೇಲು, ನಾನು ಕೀಳು, ಈ ರೀತಿಯಾದ ಭಾವನೆಗಳು, ಅಸಮಾನತೆಯ ಭಾವನೆಗಳು ಬಹಳಷ್ಟು ಉಳ್ಕೊಂಡಿದ್ದಾವೆ. ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಉಳ್ಕೊಂಡಿದ್ದಾವೆ. ದಲಿತರನ್ನ ಸವರ್ಣೀಯರ ಮನೆಯ ಹೊರಗೆ ನಿಲ್ಲಿಸಿ ಮಾತನಾಡ್ತಕ್ಕಂಥದ್ದನ್ನು ಮನಗಂಡು ಇದು ಏನಾದರೂ ಮಾಡಿ ನಾನು ಹಳ್ಳಿಗಳಲ್ಲಿ ಆದಷ್ಟು ಕೂಡ ಇದನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಆಲಂಗೂರು ಪಂಚಾಯತಿಯ ವಿ ಅಗ್ರಹಾರದಲ್ಲಿ ಶ್ರೀ ನಾರಾಯಣ ಸ್ವಾಮಿ ಅಲಿಯಾಸ್ ಜಯಸಿಂಹ ಅವರ ಮನೆಯಲ್ಲಿ ಅವರು ಒಂದು ಸಹಭೋಜನವನ್ನ, ಸಮಾನತೆಗಾಗಿ ಸಹಭೋಜನ ಒಂದು ಏರ್ಪಾಟ್ ಮಾಡಿ ಊರಿನ ಎಲ್ಲರನ್ನೂ ಕೂಡ, ಎಲ್ಲ ವರ್ಗದವರನ್ನು ಕೂಡ ಇಲ್ಲಿ ಆಹ್ವಾನಿಸಿ ಒಟ್ಟಿಗೆ ಸಮಾನತೆಗಾಗಿ ಒಂದು ಸಹಭೋಜನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಯಸಿಂಹರವರು, ನಾರಾಯಣ ಸ್ವಾಮಿ ಅವರು ಇಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಬಾಳ್ಬೇಕು. ಒಬ್ಬರನ್ನ ಮನೆ ಹೊರಗಡೆ ನಿಲ್ಲಿಸಿ ನಾವು ಮಾತನಾಡ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಮನುಷ್ಯತ್ವ ಅಂತಕ್ಕಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಮನಸ್ಸಿನಲ್ಲಿ ಆಗತಕ್ಕಂಥ ನೋವು ಯಾವ ಮಟ್ಟಕ್ಕೆ ಇರ್ತದೆ. 78 ವರ್ಷಗಳು ಆಯಿತು ಸ್ವಾತಂತ್ರ್ಯ ಬಂದು, ಎಲ್ಲರೂ ಕೂಡ ಇವತ್ತು ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರ ಆದರೂ ಕೂಡ ಹಳ್ಳಿಗಳಲ್ಲಿ ಈ ಅಸಮಾನತೆ ಯಾವ ಮಟ್ಟಕ್ಕಿದೆ ಅಂದ್ರೆ ಬಹಳಷ್ಟು ಉಳ್ಕೊಂಡಿದೆ. ಇದು ತುಂಬಾ ದುರಂತ, ದುಃಖಕರ ವಿಚಾರ. ಹಾಗಾಗಿ ಮೊದಲಿಗೆ ಮನುಷ್ಯತ್ವ ಬೆಳಿಬೇಕಾಗಿದೆ. ಮನಸ್ಸುಗಳಲ್ಲಿ ಕೊಳಕಿರ್ತಕ್ಕಂಥದ್ದು
ನಮ್ಮ ಮನಸ್ಸುಗಳಲ್ಲಿ. ಮೊದಲು ನಮ್ಮ ಮನಸ್ಸುಗಳನ್ನ ನಾವು ಪರಿಶುದ್ಧ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಕೂಡ ಮನುಷ್ಯರೇ, ನಮ್ಮಲ್ಲಿ ಯಾವುದೇ ವಿಧವಾದ ಭೇದ ಭಾವ ಇಲ್ಲ. ನೀವು ನಮ್ಮಂಗೆ, ನಾವು ನಿಮ್ಮಂಗೆ ಅಂತಕ್ಕಂಥ ಒಂದು ಮನೋಭಾವ ಬೆಳಿಬೇಕು. ಮುಖ್ಯವಾಗಿ ಹಳ್ಳಿಗಳಲ್ಲಿ ಈ ಸಮಾನತೆ ಅನ್ನೋದು ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಿವಪ್ಪ ಸರ್ ಅವರು ಇವತ್ತು ಬಹಳಷ್ಟು ಶ್ರಮ ಪಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.